ನಮಸ್ಕಾರ, ನೀವು ನೋಡ್ತಾ ಇದ್ರೆ VD35 ನ್ಯೂಸ್. ನಾನು ನಿಮ್ಮ ವಿಶ್ವನಾಥ್ ಗಾಯಕ್ವಾಡ್. ಇಂದು ಬೀದರ್ ನಗರದ ಕಮಟಾನ್ ಹತ್ತಿರದಲ್ಲಿರುವ ಮರ್ಜಾಪುರ್ ಎಂಬ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಹೊಲಕ್ಕೆ ಹೊರಟಿದ ಪ್ರಕಾಶ್ ಎಂಬುವರು ವಿದ್ಯುತ್ ತಂತಿಯನ್ನು ತಗಲಿ ಮರಣ ಹೊಂದಿದ್ದಾರೆ. ಇಲ್ಲಿ ಅವರು ಬೆಳಗ್ಗೆ ಯಾವಾಗ ಬಂದಿದ್ದಾರೆ, ಅವ್ರ ತಂದೆಯವರು ಇದ್ದಾರೆ, ಅವ್ರ ತಂದೆಯ ಜೊತೆ ಮಾತಾಡೋಣ. ಯಾವಾಗ ಅವ್ರು ನೋಡಿದ್ದಾರೆ, ಯಾವಾಗ ಗೊತ್ತಾಗಿದೆ ಅಂದ್ಬಿಟ್ಟು. ಸರ್, ತಮ್ಮ ಹೆಸರು? ವಿಠಲ್ ಸರ್. ಇವರು ಪ್ರಕಾಶ್ ಅವ್ರ ನಿಮ್ಗೆ ಏನಾಗಬೇಕಾಗಿತ್ತು? ಮಗ ರೀ. ಅವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಾರ ಹೊಲಕ್ಕೆ? 8ಕ್ಕೆ ಬಂದ್ರು 9 ಬಂದ್ರು ಸರ್. ನಾ ಇದ್ದಿಲ್ಲ, ನಾವು ಹೊಲಕ್ಕೆ ಹೋಗಿದ್ದ. ಇಲ್ಲಿ ಕರೆಂಟ್ ಯಾವಾಗ್ಲೂ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ತದ? ಬೆಳಗ್ಗೆ 5 ಗಂಟೆ ಬಂದು ಎಷ್ಟು ಗಂಟೆ ತನಕ ಇರ್ತದ? ಅಂದ್ರ ನಿಮಗೆ ಅವರು ನಿಮ್ಗೆ ಯಾವಾಗ ಇದಾಗ್ಯದ? ಅವ್ರಿಗೆ ಗೊತ್ತಾಗಿದ್ ಯಾವಾಗ? ನಮಗ್ ಈಗ ಗೊತ್ತೇ ಸರ್. ಈಗ ಬಂದಿದ್ದೇವೆ ನಾವು. ನಮ್ ಖೂನೇ ಇಲ್ಲ. ಹುಳ ಬರ್ತೀರಿ ಅದ್ ಬಂದಿಲ್ಲ. ಅದೇನು ಸ್ವಂತ ಹೊಲ ಅದಾನ ನಿಮ್ಗೆ? ಇಲ್ಲ ಇಲ್ಲ, ಕೆರೆಯಲ್ಲ. ಯಾರ್ದು ಇದು ಹೊಲ? ಕಮಟಾನ್ದವ್ರದು. ಅಂದ್ರೆ ನಿಮಗೆ ಪ್ರಕಾಶ್ ಅವ್ರ ಸತ್ತಿದ್ ಗೊತ್ತಾಗಿದ್ ಹೇಗೆ? ನಮಗ ಆಗಿಲ್ರಿ ಸರ್. ನಮ್ ಸಚಿವರು ತಗೊಂಬಂದಾಗ ಹಾಕೋಣ ಸರ್. ಅಂದ್ರೆ ಅವರೇ ಬಂದ್ ಇಲ್ಲಿ ಪೈಲೆ ನೋಡಿದಾರ? ಎಷ್ಟು ಗಂಟೆಗೆ ನೋಡ್ಯಾರ ಅವರು? 1 ಗಂಟೆಲಿ ಇಟ್ಟೆ ಸರ್. ನಾನು ನೋಡ್ದೆ ಹಂಗಂಬರ್ರಿ. ಓಕೆ, ಇದು ನೋಡಿದ ತಕ್ಷಣ ತಾವ್ ಏನಾದ್ರು KB ಆಫೀಸ್ಗೆ ಫೋನ್ ಮಾಡಿ ತಿಳಿಸಿದಿರಾ? ಅಂದ್ರೆ ಬ್ಯಾರೆ ಏನಂದ್ರು ಅವರು? ಅಂದ್ರೆ ತೆಗೆದಕ್ಕೆ ಸರ್ಕಾರ ಇಲ್ಲಿ ತನಕ ಬಂದು ಈ ಸ್ಥಳಕ್ಕೆ ಏನ್ ಘಟನೆ ಆದ ಸ್ಥಳ ಇದೆ, ಪ್ರಕಾಶ್ ಅವರು ಏನು ವಿದ್ಯುತ್ ತಗಲಿ ಏನು ಮರಣ ಹೊಂದಿದ್ದಾರೆ, ಅವ್ರ ಬಗ್ಗೆ ಯಾರಾದ್ರೂ ವಿಚಾರಣೆ ಮಾಡಿದಾರೆ ಇಲ್ಲಿವರೆಗೆ ಬಂದು? ಯಾರು ಹೇಳಿಲ್ಲ ಸರ್. ಇವಾಗ ಬಂದ್ ನೋಡಿದಾರ? ಮೃತ ಏನು ಪ್ರಕಾಶ್ ಅವ್ರ ಇದಾರೆ, ಅವ್ರಿಗೆ ಎಷ್ಟು ಜನ ಮಕ್ಳು ಇದಾರೆ? ಅವ್ರಿಗೆ ಮೂಗರು ಒಪ್ಪಾರನ. ಇದು ಒಬ್ಬ ಗಂಡ ಮಗ. ನೀವೇನಾಗ್ಬೇಕು ಪ್ರಕಾಶ್? ಅವ್ರ ತಮ್ಮರಾಗ್ಬೇಕ್ರಿ. ತಮ್ಮರಾಗ್ಬೇಕು. ಇದು ಘಟನೆ ಯಾವಾಗ ನಡೆದಿದೆ ಇಲ್ಲಿ? ಅದು ಆಗ್ಯದ ಸರ್. ಅಂದ್ರೆ KB ನಂತರ ನೀವು ಫೋನ್? ನಮಗ ಕುನಾಗಿದ್ 1ಕ್ಕೆ ಸರ್. ಯಾರ ಸುತ್ತಮುತ್ತ ಕರೆಂಟ್ ಇರ್ತದ ಬಾರತನ. ಬಾರಕ ಮುಗಿದ ಸರ್. ಇದು ಬಾರಕ ಕರೆಂಟ್ ಹೋಗಿ ಮ್ಯಾಕ ಉಳ್ಳಾಗ ಬಂದಿಲ್ಲ. ಅವ್ರ ಮನೆಗೆ ಹೆಣ್ಮಕ್ಳು ಚದಿಗಿರು. ಚದಿಲಿಂದ ಬಂದ ಮ್ಯಾಕ ಏನಾಗ್ಯದ ಅಂದ್ರೆ ನಮ್ಮ ಮನೆಗೆ ರೊಟ್ಟಿ ಯಾಕೋ ಉಳ್ಳಾಗ ಬಂದಿಲ್ಲ ಅಂತೇಳಿ ಬರತನ ಇಲ್ಲಿ ಬಿದ್ದು ಉಳ್ದಾರ್ರಿ. ಯಾಕೋ ಅವ್ರು ಚೀರ್ಕೋತ ಇದ್ ಮಾಡ್ಬೇಕಾದ್ರ ಬ್ಯಾರ ನೋಡಿ ಫೋನ್ ಮಾಡ್ಯಾರ ಸರ್. ಫೋನ್ ಮಾಡ್ಮ್ಯಾಕ ಏನಾಗ್ಯದ ಅಂದ್ರ ಮತ್ತ ಒಬ್ರಿಗೊಬ್ರು ಫೋನ್ ಮಾಡಿ ಕರೆಂಟ್ KB ಫೋನ್ ಮಾಡ್ಯಾರ. ಒಂದಿಂದ ಕರೆಂಟ್ ತೆಗಿಸ್ಯಾರ. ಅವ್ರು ಬಂದು ನೋಡ್ಯಾರ ಸರ್. ಇಲ್ಲಿನ ಸ್ಥಳೀಯರು ಹೇಳುವ ಹಾಗೆ ಅವ್ರು ಪ್ರಕಾಶ್ ಅವ್ರ ಏನು ಬೆಳಗ್ಗೆ ಬಂದಿದ್ರ ಹೊಲ ಗದ್ದೆಗೆ. ಬಟ್ ಅವ್ರ ಸತತ ಅವ್ರ ಮನೆಯಿಂದ ಅವ್ರ ಮನೆಯವರು ಹೆಂಡ್ರ ಮಕ್ಕಳಾಗ್ಲಿ ಒಂದು 8-10 ಸರ್ತಿ ಅವರಿಗೆ ಫೋನ್ ಹಚ್ಚಿ ಕರೆ ಮಾಡಿದ್ದಾರೆ. ಅದಕ್ಕೆ ಅವರು ಯಾವುದೇ ತರ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ಅವರು ಮತ್ತೆ ಪುನಃ ನೋಡೋಣ ಯಾಕೆ ಫೋನ್ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅನ್ಬಿಟ್ಟು ಇವತ್ತೇನಂತಂದ್ರೆ ಇದು ಹೊಲ ಗದ್ದೆಯಲ್ಲಿ ಬಂದು ಅವ್ರು ವೀಕ್ಷಣೆ ನೋಡಿದ್ರೆ ಏನ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಘಟನೆನೇ ಒಂದು ಕಾದಿದೆ. ಯಾಕಂದ್ರೆ ಇಲ್ಲಿ ವಿಡಿಯೋದಲ್ಲಿ ನಾವು ನೋಡಬಹುದು ಈ ಪ್ರಕಾಶ್ ಅಮ್ಮವರು ಹೇಗೆ ವಿದ್ಯುತ್ ತಂಕಲಿಯನ್ನು ತಗಲಿ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಕ್ಕೆ ಒಂದು ತುಂಬಲಾರದ ಒಂದು ನಷ್ಟ ಆಗಿಬಿಟ್ಟಿದೆ. ಅವ್ರು ಯಾಕಂದ್ರೆ ಬೆಳಗ್ಗೆ ಒಂದು 10-15 ಸಾರಿ ಅವ್ರ ಮನೆಯವರು ಫೋನ್ ಮಾಡಿದಾರಂತೆ. ಬಟ್ ಅವ್ರು ರಿಸೀವ್ ಮಾಡಿಲ್ಲ. ಅದಕ್ಕೋಸ್ಕರ ಏಕೆ ರಿಸೀವ್ ಮಾಡಿಲ್ಲ, ಇನ್ನು ಬೆಳಗ್ಗೆಯಿಂದ ಊಟ ಅವ್ರು ಮಾಡಿಲ್ಲ ಅನ್ಬಿಟ್ಟು ಅವ್ರ ಮನೆಯವರು ಇಲ್ಲಿ ಊಟ ತಂದು ಹೊಲಗದ್ದೆಯಲ್ಲಿ ನೋಡುವಾಗ ಈ ಒಂದು ಸ್ಥಿತಿಯಲ್ಲಿ ಅವರು ಆ ಒಂದು ತನ್ನ ಗಂಡನನ್ನು ನೋಡಿ ಬೆಚ್ಚಿಬಿಡದಂತ ಒಂದು ಘಟನೆ ಇಲ್ಲಾಗಿದೆ. ಸ್ಥಳೀಯರು ಗೊತ್ತಾದಂತರ ಅವರು KB ಹತ್ರ ಒಂದು ಫೋನ್ ಮಾಡಿಬಿಟ್ಟು ಕನೆಕ್ಷನ್ ಕಟ್ ಮಾಡಿದ್ರೆ ಇಲ್ಲಿ ನೋಡಿ ಅವರು ಯಾವ ತರ ಒಂದು ವಿದ್ಯುತ್ ತಂಕಲಿ ಹಿಡಿದ್ಬಿಟ್ಟು ಅವ್ರದ್ದು ಮರಣ ಹೊಂದಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಮಗೆ ತೋರಿಸ್ತಾ ಇರ್ತೀವಿ. ಈಗಾಗಲೇ ಪೊಲೀಸ್ ಅವರು ಸಹ ಬಂದಿದ್ದಾರೆ. ನೋಡೋಣ ಯಾವ ತರ ತನಿಖೆ ಮಾಡ್ತಾರೆ ಅಂದ್ಬಿಟ್ಟು. बांध पंचर
ಕರು ಹುಲ್ಲು ತೆಗಿರಕ್ಕದು ಇದೇನೋ ಹುಲ್ಲ ಕೈ ಕಾರಿನ ಬಲ್ಲಿ ಹಾಂ ಸಾಕಷ್ಟೇ ಹಾಂ ನಿಮ್ಮ ಹೆಸರು ಹೇಳ್ತಾರೆ? ಸರ್ ಲೋಕೇಶ್ ಮೇತ್ರೆ ಅಂತ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಬೀದರ್ ಜಿಲ್ಲಾ ಅಧ್ಯಕ್ಷರು. ಮೃತಪಟ್ಟಂತ ವ್ಯಕ್ತಿ ಹೆಸರು ಪ್ರಕಾಶ್, ತಂದೆ ವಿಠಲ್ ಅಂತ ಹೇಳಿ. ಪ್ರಕಾಶ್ ಅವರಿಗೆ ಸುಮಾರು 3 ಮಕ್ಕಳು ಇರ್ತಾರೆ ಸರ್. 3 ಮಕ್ಕಳು, 2 ಹೆಣ್ಣು 1 ಗಂಡು. 2 ಹೆಣ್ಮಕ್ಳು ಆಡಲ್ಲಿ ಪಾಪ ಲಗ್ನ ಆಗಿದೆ, ಇನ್ನೊಬ್ಬ ಹುಡುಗ ಲಗ್ನಕ್ಕಿದ್ದಾನೆ. ಅದಕ್ಕ ಬಹಳಷ್ಟು ಬಡ ಕುಟುಂಬ. ಅವ್ರೇನಪ್ಪಾ ಅಂದ್ರ ಈ ನಮ್ಮೂರಿಂದ ಕಾಡಕ್ ಹೋಗೋ ಮಧ್ಯ ರಸ್ತೆಯಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಅಂತಕ್ಕಂತಂದ್ರ ಕಮಠಾಣ ಗ್ರಾಮದವ್ರ ಹೊಲ ಇರ್ತದೆ ಸರ್. ಆ ಹೊಲದಲ್ಲಿ ಏನಪ್ಪಾ ಅಂದ್ರೆ ಅವರು ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ ಆರು ಹೊಡ್ಲಿಕ್ಕ. ಯಾಕಂದ್ರೆ ಅವ್ರ ಕೆಲಸನೇ ಅದು ಕಾಯಕ್ಕೆ ಕಾರ್ ಹೊಡ್ಯೋದು. ಅದಕ್ಕ ಪ್ರತಿದಿನ ನಿತ್ಯ ಏನಪ್ಪಾ ಅಂದ್ರೆ ಆರು ಹೊಡೆದ ಕೆಲಸ. ಅದಕ್ಕಂದ್ರೆ ಆರು ಹೊಡೆ ಪರಿ ಏನಾಗ್ಯದ ಅಂತಂದ್ರ ಈ ಕರೆಂಟ್ ಬೋರೆಲ್ಲ ನಡೀತಲ್ಲ ಸರ್, ಸರ್ವಿಸ್ ವೈರು. ಆ ಸರ್ವಿಸ್ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಕಟ್ಟಿರ್ತದ. ಕಟ್ಟಿದ್ರೆ ಏನಪ್ಪಾ ಅಂದ್ರೆ ನಮ್ಮ ಎತ್ತುಗಳಿಗಿನ ಹತ್ತೆ ತೂಗಿನ ಅಂತ ತಿಳ್ಕೊಂಡು ಅದಕ್ಕೆ ಬಾಜು ಜಸ್ಟ್ ಸರಸರಿ ಅಂತ ಹೇಳ್ತೆ. ಬಾಜು ಸರ್ಸಕ್ ಹೋದ್ರೆ ಅದ್ರ ಫುಲ್ ಕರೆಂಟ್ ಇಳಿದ ಸರ್. ಕರೆಂಟ್ ಇಳಿದ ಅಂದ್ರೆ ಪ್ರಕಾಶ್ ಅನ್ನೋ ವ್ಯಕ್ತಿ ಏನಪ್ಪಾ ಆನ್ ದ ಸ್ಪಾಟ್ ಡೆತ್ ಆಗಿದ್ದಾರೆ ಸರ್. ಅದು ಕೂಡಲೇ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಏನಪ್ಪಾ ಅಂದ್ರೆ ಯಾವುದೇ ಈ ಸಂಬಂಧಪಟ್ಟಂತ MLA ಅವ್ರು ಇರ್ಬೋದು, ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದ ಯಾರೇ ಒಬ್ಬರು ಇದ್ರು ಅವರು ದಯಮಾಡಿ ಈ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಬೇರೆದು ಏನೇನ್ ಸಪೋರ್ಟ್ ಇಲ್ಲ ಸರ್. ಜಮೀನಿಲ್ಲ, ಏನಿಲ್ಲ, ಸುಮ್ಮನೆ ಒಂದು 25-21 ಸ್ವಲ್ಪ ಮನೆ ಇದೆ ಇರ್ಲಕ್ ಅಷ್ಟೇ. ಅದು ಎತ್ತು ಬಿಟ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಬದುಕಲಾಗ ದಾರಿನೇ ಇಲ್ಲ. ಮತ್ತೇನಪ್ಪಾ ಅಂದ್ರೆ ಮೇನ್ ಕುಟುಂಬದ ಮೇನ್ ಒಂದು ಮುಖಂಡತ್ವ ಅವರೇ ಮೇನ್. ಅದಕ್ಕೆ ದಯಮಾಡಿ ನೀವೇನಪ್ಪಾ ಅಂದ್ರೆ ನ್ಯೂಸ್ ಅವರು ಆದಷ್ಟು ಮಟ್ಟಿಗೆ ಎಲ್ಲಾರಿಗೆ ಸ್ವಲ್ಪ ಇದು ಮಾಡಿ, ನಾವು ಏನಪ್ಪಾ ಅಂದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟ ತಗೊಂಡು ಇದಕ್ಕೆ ಏನಂದ್ರೆ ಸಂಬಂಧಪಟ್ಟಂತ ಎಲ್ಲರಿಗೂ ಏನಪ್ಪಾ ಅಂದ್ರೆ ತಿಳಿಸಿ ಇದಕ್ಕೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ, ನೀವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವೇನಪ್ಪಾ ಅಂದ್ರೆ ಕೇಳ್ಕೊತೇವೆ. ಘಟನೆ ನಡೆದ ಸಮಯ ಏನಾಗಿರ್ಬೋದು ಅವಾಗ? ಸರ್ ಏನಪ್ಪಾ ಅಂತಂದ್ರೆ ಇವ್ರು ಏನಪ್ಪಾ ಅಂದ್ರೆ ಬೆಳಗ್ಗೆ ಪ್ರತಿದಿನ ಏನಪ್ಪಾ ಅಂದ್ರೆ ಬೆಳಗ್ಗೆ 6ರಿಂದ 7 ಗಂಟೆ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಜಮೀನುಗಳಿಗೆ ಏನಪ್ಪಾ ಅಂದ್ರೆ 6 ಹೊಡ್ಲಿಕ್ಕೆ ಹೋಯ್ತಾರ್ರಿ. ಕೆಲಸನೇ ಕೆಲಸನೇ 6 ಹೊಡ್ಯ ಸರ್. ಅದು ಬಿಟ್ರೆ ಅವ್ರ ಕೆಲಸನೇ ಏನಿಲ್ಲ. ಕೂಲಿ ಕಾಯಕ ಕೆಲಸ ಅಂದಂಗ ಅವ್ರ ಕೆಲಸನೇ 6 ಹೊಡ್ಯೋದು. ಅವ್ ಎತ್ತೆ ಅವ್ರು ಹೇಳ್ತಿರ್ಲಿಲ್ಲ, ಎತ್ತೆ ಅವ್ರಿಗೆ ಹೊಲ, ಎತ್ತೆ ಅವ್ರಿಗೆ ಎಲ್ಲಾ ದೇವ್ರ ಎಲ್ಲಾನೇ ಅವ್ರು ಎತ್ತಿಗೆ ಅಂದ್ರೆ ಬಹಳಷ್ಟು ಪ್ರೀತಿ ಮಾಡ್ತಕ್ಕಂತ ಮನುಷ್ಯ. ಸ್ವಂತ ಆಸ್ತಿ ಅಂತೂ ಪಾಸ್ತಿ ಹೊಲ ಏನೇನಿಲ್ಲ ಸರ್, 1 ಗುಂಟೆ ಹೊಲ ಇಲ್ಲ. ಅವ್ರು ಎತ್ತೆ ಅವ್ರಿಗೆ ಆಸ್ತಿ, ಎತ್ತೆ ಅವ್ರಿಗೆ ದೇವ್ರ ಎಲ್ಲ ಅದೇ. ಹಾ, ಅದಕ್ಕೇನಪ್ಪಾ ಅಂತಂದ್ರೆ ಬೆಳಗ್ಗೆ ಬಂದಿದ್ರು ಅವ್ರು. ಬೆಳಗ್ಗೆ 7, 8, 9, 10 ಗಂಟೆಗೆ ಬೆಳಗ್ಗೆ ಏನಪ್ಪಾ ಅಂದ್ರೆ ಮಸ್ಕಿನಾಗ 5ರಿಂದ 12 ತನಕ ಕರೆಂಟ್ ಇರ್ತದೆ ಸರ್ ಹೊಲದಾಗ ನೀರ್ ಹೊಡೋದು. ಅದಕ್ಕೇನಪ್ಪಾ ಅಂದ್ರೆ ಆ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ 8, 9 ಗಂಟೆಗೆ ಆಗ್ಯದು. ಅವಾಗ ಏನಪ್ಪಾ ಅಂದ್ರೆ ಯಾರು ನೋಡಿಲ್ಲ ಪಾಪ, ಅವ್ರು ಒಬ್ರೇ ಬಂದ್ರೆ 6 ಹೊಡಿಲಕ್ಕ. ಆಮೇಲೆ ಮಧ್ಯಾಹ್ನ ಏನಾಯ್ತು ಅಂತಂದ್ರೆ 12 ತನಕ ಮನುಷ್ಯ ಎಲ್ಲಿ ಬಿ 6 ಹೊಡೆದೇನಪ್ಪಾ ಅಂದ್ರೆ ಬರ್ತಿದ್ರು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ರು. ಎತ್ಗಳಿಗೆ ಏನಪ್ಪಾ ಅಂದ್ರೆ ಕಟ್ಟಾಗ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ರು. ಅವ್ರ ಮನೆಯವ್ರ ಏನಪ್ಪಾ ಅಂದ್ರೆ ಯಾಕೋ ಇನ್ನ ಲೇಟ್ ಆಯ್ತು ಬರ್ಲಿಲ್ಲ ಅಂತಂದ್ರೆ ಈಗ ಮನೆಗೆ 6 ಹೊಡೆ ಪರಿ ಹೇಳ್ತಾರ ಸರ್, ನಾ ಫಲಾನ ಹೊಲಕ್ ನಡೆದಿನ 6 ಹೊಳಕ್ ಅಂತೇಳಿ. ಅವ್ರ ಏನಪ್ಪಾ ಅಂದ್ರೆ ಅವ್ರ ಮನೆಗೆ ಏನೋ ಊಟ ಅವ್ರಿಗೆ ತಗೊಂಡ್ ಬಂದಾಗ ಕೂಡಲೇ ಅವ್ರ ಮನೆಯವ್ರು ಬಂದು ನೋಡಿದಾಗ ಏನಪ್ಪಾ ಅಂದ್ರೆ ಆನ್ ದ ಸ್ಪಾಟ್ ಡೆತ್ ಅದ ಸರ್. ಅವಾಗ ಒಬ್ಬಲಿಂದ ಒಬ್ರಿಗೆ ನಮ್ಮ ರವಿ ಅವ್ರಿಗೆ ಕುಣಿತು, ರವಿ ನಮ್ಗೆ ಹೇಳಿದ್ರು, ಸಾಗರ್ ಬಂದ್ರು. ಹಿಂಗ್ ಎಲ್ಲ ಅನೇಕ ಏನಪ್ಪಾ ಅಂದ್ರೆ ನಾವು ಮರ್ಜಾಪುರದಿಂದ, ಕಾಶಂಪುರದಿಂದ, ಕಾಡೋದು ಅನೇಕ ಜನ ಎಲ್ಲಪ್ಪಾ ಅಂದ್ರೆ ಆಗಮಿಸಿದೀವಿ. ಘಟನಾ ನಡೆದಂತ ಸಮಯದಾಗ ಘಟನೆ ನಡೆದ ನಂತರ ಇದಕ್ಕೆ ಸಂಬಂಧಪಟ್ಟ KB ಅಧಿಕಾರಿಗಳು ಇರ್ತಾರ, ಅವರಿಗೆ ತಾವು ಏನಾದ್ರು ಕರೆ ಮಾಡಿ ತಿಳಿಸಿದ್ರ ಸರ್ ಈ ಘಟನೆ ಬಗ್ಗೆ? ಸರ್ ಅವ್ರಿಗೆ ಏನಪ್ಪಾ ಅಂದ್ರೆ ಕರೆ ಮಾಡಿ ತಿಳಿಸಿದ್ವು. ಪಾಪ ಅವ್ರು ಏನಪ್ಪಾ ಅಂದ್ರೆ ಕೂಡಲೇ ಒಂದು ಹಾಫ್ ಆನ್ ಅವರ್ ಒಂದ್ ತಾಸು ಒಳಗಡೆ ಏನಪ್ಪಾ ಅಂದ್ರೆ ಬಂದ್ರು ಸರ್. ಮತ್ತೆ ಅದೇ ತರ ಏನಪ್ಪಾ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಸಹಿತ ನಮ್ ಠಾಣಾ ಬಗದಲ್ಲಿ ಬರ್ತದ, ಬಗದಲ್ಲಿ ಠಾಣಾದವರು ಸಹಿತ ಬಂದಿದ್ದಾರೆ ಸರ್. ಅವರು ವೈರ್ ಬರೋದು ಇದೇ ಬೋರಿಂಗ್ ಸರ್. ಅಲ್ಲಿಂದ ಏನಪ್ಪಾ ಅಂದ್ರೆ ವೈರ್ ಬರೋದು ಇದೇ ಏನಪ್ಪಾ ಅಂದ್ರೆ ಬೋರಿಂಗ್ ಸರ್. ಇದೇ ಕನೆಕ್ಷನ್ ಜಿಯೋ ವೈರ್ ಕಟ್ಟಾಗಿ ಬಿದ್ದಿತ್ತು. ಇದ್ರ ಜಿಯೋ ವೈರ್ ಕಟ್ಟಾಗಿ ಏನಪ್ಪಾ ಅಂದ್ರೆ ಅದಕ್ಕೇನಪ್ಪಾ ಅಂದ್ರೆ ಈಗ 3 ವೈರ್ ಇರ್ತಾವಲ್ಲ ಸರ್, ಅದ್ರ ಸಪೋರ್ಟಿಗೆ ಏನಪ್ಪಾ ಅಂದ್ರೆ ಜಿಯೋ ವೈರ್ ಇರ್ತದೆ ಸರ್ ಸಪೋರ್ಟಿಗೆ. ಹಾ, ಅದಕ್ಕೆ ಅದೇನ್ ಖರ ಒಂದ್ ವೈರ್ ಇರ್ತಲ್ಲ, ಅದು ಎಲ್ಲೋ ಒಂದ್ ಕಡೆ ಕಟ್ ಆಗಿ ಬಹಳ ತಲ್ಲ ಸರ್. ಅದೇನಪ್ಪಾ ಅಂದ್ರೆ ಅದಕ್ಕೆ ಅಟ್ಯಾಚ್ ಆಗಿ ಅದಕ್ಕೇನಪ್ಪಾ ಅಂದ್ರೆ ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ಅದಕ್ಕೆ ವಿದ್ಯುತ್ ಹತ್ತಿ ಅವ್ರ ಏನಪ್ಪಾ ಅಂದ ಸ್ಪಾಟ್ ಡೆತ್ ಆಗಿದ್ದಾರೆ ಸರ್. ಸರ್ ಅವ್ರ ಉಪಜೀವನನೇ ನಾವು ಹೇಳಿದ್ವಲ್ಲ ಸರ್, ಎತ್ತ ಅಂತ ಇವೇ ಸರ್. ಅವು ಎತ್ತು ಡೆತ್ ಆಗಿನ ಸರ್. ಅಲ್ಲಿ ಏನಪ್ಪ ಅಂದ್ರೆ ಕರೆಂಟ್ ಹಿಡಿದಿನ ಬಾದ ಅವು ಎತ್ತುಗಳು ಏನಪ್ಪ ಅಂದ್ರೆ ಅವು ಮುಂದಕ್ಕೆ ಹಾಕೊಂಡು ಬಂದು ಇಲ್ಲೇ ಏನಪ್ಪ ಅಂದ್ರೆ ಕಳೆದ 2-3 ಗಂಟೆಯಿಂದ ಇಲ್ಲೇ ಅವ ಸರ್. ಇವೇ ಸರ್ ಎತ್ತುಗಳು.